ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ವೆಂಕಟಶಾಮಿಯ ಪ್ರಣಯ ಅನ್ನೋ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಇವತ್ತು ಈ ಕಥೆನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ, ಇದೊಂದು ಪ್ರೇಮ ಕತೆ ಮುಖ್ಯವಾಗಿ, ಹಾಗೆ ದುರಂತದಲ್ಲಿ ಅಂತ್ಯ ಆಗುತ್ತೆ. ದುರಂತ ಪ್ರೇಮ ಕತೆ ಅಂತ ಹೇಳ್ಬೋದು. ಜಾತಿ ಪದ್ಧತಿ ಮತ್ತು ಗ್ರಾಮದ ಕಟ್ಟುನಿಟ್ಟಿನ ಆಚಾರ ವಿಚಾರಗಳ ಬಗ್ಗೆ ಈ ಕತೆ ಸವಿಸ್ತರವಾಗಿ ತಿಳಿಸುತ್ತೆ. ನೇರವಾಗಲ್ಲ, ಪರೋಕ್ಷವಾಗಿ. ಕಥಾನಾಯಕ ಈಗಾಗಲೇ ಗೊತ್ತಾಗಿದೆ, ವೆಂಕಟಶಾಮಿ ಇವರೇ ಕಥಾನಾಯಕ. ಕಥಾನಾಯಕಿ ಡೊಂಬರ ಹುಡುಗಿ. ಈ ಮುಖ್ಯ ಪಾತ್ರಗಳನ್ನು ಹೊರತುಪಡಿಸಿ ಇತರೆ ಪಾತ್ರಗಳು ಯಾವ್ಯಾವುದು ಅಂತ ನೋಡೋದಾದರೆ, ಸಂಭಾಷಣೆಯ ಮೂಲಕ ಈ ಕತೆ ಆರಂಭ ಆಗುತ್ತೆ. ನಮ್ಮ ಲೇಖಕರು ಅಂದರೆ ಮಾಸ್ತಿಯವರು ಅವರ ಗೆಳೆಯ ಆಗಿರುವಂತಹ ರಾಮಸ್ವಾಮಿಯನ್ನು ಭೇಟಿಯಾಗ್ತಾರೆ ಅವರ ಊರಲ್ಲೇ. ರಾಮಸ್ವಾಮಿ ಮತ್ತು ಲೇಖಕರು ಅಥವಾ ಮಾಸ್ತಿಯವರು ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನಾಯಿಂದ ಅಂದರೆ ಕ್ಷೌರಿಕ ವೃತ್ತಿಯನ್ನು ಮಾಡುವಂತಹ ವೆಂಕಟಶಾಮಿಯ ತಂದೆ ನರಸಪ್ಪ, ಅವ್ರ ತಾಯಿ ಮುನಿಯಮ್ಮ, ಊರಗೌಡ ರಾಮೇಗೌಡ. ಇನ್ನು ದೊಂಬರ ಗುಂಪು ಇವ್ರ ಊರಿಗೆ ಬಂದಿರುತ್ತಲ್ವ, ವೆಂಕಟಶಾಮಿಯ ಊರಿಗೆ. ಆ ದೊಂಬರ ಹುಡುಗಿ, ಅವ್ರ ತಂದೆ ಸಾಮು, ತಾಯಿ ಒಬ್ಬ ತಮ್ಮ ಇರ್ತಾನೆ. ಇನ್ನೊಂದು 2-3 ಪಾತ್ರಗಳು ಬರ್ತವೆ, ಅಷ್ಟೇನು ಮುಖ್ಯ ಅಂತ ಅನ್ಸೋದಿಲ್ಲ. ಇವು ಪ್ರಮುಖವಾಗಿರುವಂಥ ಪಾತ್ರಗಳು. ಸರಿ, ನಮ್ಮ ಲೇಖಕರು ಒಮ್ಮೆ ರಜದಲ್ಲಿ ಅವರ ಆತ್ಮೀಯ ಗೆಳೆಯಾಗಿರುವಂತಹ ರಾಮಸ್ವಾಮಿಯವರ ಗ್ರಾಮಕ್ಕೆ ಹೋಗಿರ್ತಾರೆ. ರಜಾ ದಿನವನ್ನು ತುಂಬ ಸುಂದರವಾಗಿ ಕಳೆಯೋಣ ಅಂತ. ಹಾಗೆ ಗೆಳೆಯನನ್ನು ಭೇಟಿಯಾಗಿರುವಂತಹ ಖುಷಿ ಅಲ್ವಾ. ಇನ್ನು ಗೆಳೆಯ ಮನೆಗೆ ಬಂದಿದ್ದಾರೆ ಅಂತಂದರೆ ಮನೆಯಲ್ಲೇ ಇರಿಸ್ಕೊಳಕ್ಕಾಗುತ್ತಾ? ಇಲ್ಲ. ಆ ಊರಿನಲ್ಲೆಲ್ಲ ಸುತ್ತಾಡಿಕೊಂಡು ಅವ್ರು ಹಾಕಿರೋಂತಹ ಹೊಸ ಹೊಸ ಗಿಡಗಳನ್ನೆಲ್ಲ ತೋರಿಸ್ಕೊಂಡು ತೋಟಕ್ಕೆ ಹೋಗಿ ಅಡ್ಡಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೇ ದಾರಿಲಿ ಒಂದು ಮರದ ಕೆಳಗಡೆ ಕುತ್ಕೊತಾರೆ. ಅಲ್ಲಿ ಕುತ್ಕೊಂಡು ಎದುರುಗಡೆ ಒಂದು ಸೀನ್ರಿ ನೋಡ್ತಾರೆ. ಅಂದರೆ ಒಂದು ಅತ್ಯಂತ ಸೊಗಸಾಗಿರುವಂತಹ ಅದ್ಭುತವಾಗಿರುವಂತಹ ಒಂದು ಸ್ಥಳವನ್ನು ನೋಡ್ತಾರೆ. ಯಾರು? ಲೇಖಕರು. ರಾಮಸ್ವಾಮಿ ಅದೇ ಊರಿನವರಾಗಿರೋದ್ರಿಂದ ಆ ಸ್ಥಳ ಅಷ್ಟೇನು ಅಚ್ಚರಿ ಮೂಡಿಸೋದಿಲ್ಲ, ಯಾಕಂದರೆ ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ಆದರೆ ಲೇಖಕರು ಹೊಸದಾಗಿ ಹೋಗಿದ್ದಾರಲ್ವ, ತುಂಬ ಅತ್ಯದ್ಭುತವಾಗಿ ಅವ್ರ ಕಣ್ಣಿಗೆ ಆ ಸ್ಥಳ ಕಾಣ್ತಾ ಇರುತ್ತೆ. ಹೇಗಿದೆ ಆ ಸ್ಥಳ ನೋಡಿ. ಆ ಸೊಗಸಾಗಿರೋಂಥ ಸ್ಥಳದ ಒಂದು ದೂರದಲ್ಲಿ ಒಂದು ಕೆರೆಯ ಕಟ್ಟೆ ಕಾಣಿಸುತ್ತೆ. ಅದರ ಕೆಳಗಡೆ ಒಂದು ವಿಸ್ತಾರವಾಗಿರುವಂತಹ ಗದ್ದೆಯ ಬಯಲು. ಅದರ ಬಲಗಡೆಗೆ ಒಂದು ಮಾವಿನ ತೋಪು, ಎಡಗಡೆಗೆ ಊರ ಹೊಲಗಳು. ಕೆರೆಯ ನೀರು ಗದ್ದೆಯ ಮೇಲೆ ಹಾಯ್ದು ನಾವು ಕುಳಿತಿರುವಂತಹ ಸ್ಥಳದ ಪಕ್ಕದಲ್ಲೇ ಒಂದು ಸಣ್ಣ ಕಾಲುವೆಯಾಗಿ ಹರಿತಾ ಇದೆ. ನಮ್ಮ ಎದುರುಗಡೆ ಹೊಲಗಳ ಅಂಚಿನಲ್ಲಿ ಒಂದು ಹಸಿರು ಚೌಕ ಕಾಣ್ತಾ ಇದೆ. ಅದೇ ಆಗಲೇ ಸೊಗಸಾಗಿರೋಂಥ ಸ್ಥಳ ಅಂತ ಹೇಳಿದೆ ಅಲ್ವಾ, ಅದು ಚೌಕಾಕೃತಿಯಲ್ಲಿ ಎದ್ದು ಕಾಣ್ತಾ ಇದೆ. ಅವತ್ತು ಇಡೀ ಸಂಜೆ ಆಗಿಬಿಟ್ಟಿದೆ, ಇವರಿನ್ನೂ ಮನೆ ಕಡೆ ಹೋಗಿಲ್ಲ. ದನಕರುಗಳೆಲ್ಲ ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದಾವೆ, ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸುತ್ತ ಯಾರು ಜನನೇ ಇಲ್ಲ. ಲೇಖಕರು ಮತ್ತು ರಾಮಸ್ವಾಮಿ ಇಬ್ಬರೇ ಇದ್ದಾರೆ. ಆ ಇಡೀ ಸಂಜೆಯ ಸೂರ್ಯನ ಕಿರಣಗಳು ಆ ಗದ್ದೆ ತೋಪು ಎಲ್ಲವನ್ನ ಅದರದರ ಬಣ್ಣದಿಂದ ಬೆಳಗುವಂತೆ ಮಾಡ್ತಾ ಇದ್ವಂತೆ. ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸಂಜೆಯ ಶಾಂತಿ ಕೈಗೆ ನಿಲುಕಬಹುದೆಂಬಂತೆ ಆಕಾಶದಿಂದ ಇಳಿದು ಬರುತ್ತಿತ್ತು. ಪಟ್ಟಣದಲ್ಲಿ ಬೆಳೆದ ನನ್ನ ಮನಸ್ಸು ಹಳ್ಳಿಗಳಲ್ಲಿರುವ ಜೀವನದ ಸುಖವೇನೆಂಬುದನ್ನು ಸ್ವಲ್ಪ ಮಟ್ಟಿಗೆ ಇವಾಗ ತಿಳ್ಕೊಂಡೆ. ಲೇಖಕರು ಹೇಳ್ತಿರೋಂಥ ಮಾತು. ಎಷ್ಟು ಪ್ರಶಾಂತವಾಗಿರುವಂಥ ವಾತಾವರಣ. ಆ ಪೇಟೆಯ ಗಿಜಿಬಿಜಿ ಸದ್ದು, ಕಾರ್ಖಾನೆಗಳ ಕರ್ಕಶ ಶಬ್ದ ಇಲ್ಲಿಲ್ಲ. ಹಾಗಾಗಿ ಈ ಹಳ್ಳಿಯಲ್ಲಿರುವಂತಹ ಜೀವನ ತುಂಬ ಸುಖವಾಗಿದೆ ಅಂತ ಲೇಖಕರಿಗೆ ಅನಿಸುತ್ತೆ. ಒಂದು ರೀತಿ ನಿಟ್ಟುಸಿರು ಬಿಟ್ಕೊಂಡು ತುಂಬ ಆರಾಮದಾಯಕವಾಗಿ ಲೇಖಕರು ರಾಮಸ್ವಾಮಿಗೆ ಹೇಳ್ತಾರೆ, ಆ ಸ್ಥಳ ಬಹಳ ಸೊಗಸಾಗಿದೆ, ತುಂಬಾ ಚೆನ್ನಾಗಿದೆ ಆ ಸ್ಥಳ. ಇದಕ್ಕೆ ರಾಮಸ್ವಾಮಿ, ಹೌದು, ಇದು ನನ್ನ ಗ್ರಾಮದಲ್ಲೆಲ್ಲ ಬಹಳ ಚೆನ್ನಾಗಿರುವಂತಹ ಸ್ಥಳ. ಅದಕ್ಕೆ ಅಂತಲೇ ನಮ್ಮ ತಂದೆ ಇಲ್ಲಿ ಈ ಮರವನ್ನು ಹಾಕ್ಸಿದ್ದಾರೆ. ನಾನು ಇದ್ರ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಈ ಕಲ್ಲನ್ನು ಹಾಕ್ಸಿದ್ದೀನಿ ಅಂತ ಹೇಳ್ತಾರೆ. ರಾಮಸ್ವಾಮಿಯವರ ಈ ಮಾತನ್ನು ಕೇಳಿಸ್ಕೊಂಡಂತಹ ಲೇಖಕರು, ನಿಮ್ಮ ಹಾಗೆಯೇ ಬಲ್ಲವರು ಯಾರೋ ಅಲ್ಲಿ ನೋಡಿ ತೋಪನ್ನು ಮಾಡಿಸಿದ್ದಾರೆ. ಇಲ್ಲಿ ಈ ಚೌಕದಲ್ಲಿ 4 ಮೂಲೆಗೆ 4 ಮರವನ್ನು ಮಧ್ಯೆ ಇನ್ನೊಂದನ್ನು ನಡೆಸಿ ಪಂಚವಟಿಯನ್ನು ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಈ ಮಾತಿಗೆ ರಾಮಸ್ವಾಮಿಯವರು, ಅದು ನಿಜಾನೇ. ಅಲ್ಲಿ ನಮ್ಮೂರ ನಾಯಿಂದನ ಮಗ ವೆಂಕಟಶಾಮಿಯ ಗೋರಿ ಇದೆ. ಅದು ಅಲ್ಲಿ ಕಾಣ್ತಾ ಇದೆಯಲ್ವಾ, ಮಧ್ಯದ ಆ ಬೇವಿನ ಮರ, ಅದು ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರೋವಂಥದ್ದು. ಅವನು ತೀರಿ ಹೋಗಬೇಕಾದ್ರೆ ನನ್ನನ್ನು ಇಲ್ಲೇ ಉಳಬೇಕು ಅಂತ ಅವರ ಅಪ್ಪನ ಹತ್ರ ಕೇಳ್ಕೊಂಡಿದ್ದಂತೆ. ಆ ಹೊಲ ಅವರ ತಂದೆಯದೇ. ಮಗನ ಇಷ್ಟ ನಡೆಸಬೇಕು ಅಂತ ಅವನ ಶವವನ್ನು ಇಲ್ಲಿ ಹೂಳಿ ಈ ಗಿಡ ಮರಗಳನ್ನೆಲ್ಲ ನೆಡೆಸಿದ್ದಾನೆ. ಅಯ್ಯೋ, ಅದೊಂದು ಪ್ರೇಮ ಕತೆ ಅಂತ ಹೇಳ್ತಾರೆ ಲೇಖಕರಿಗೆ. ಏನು ಪ್ರೇಮ ಕತೆಯೇ? ಏನದು ನನಗೆ ಹೇಳಬಾರದೆ
ಅಂತ ಗೆಳೆಯನ ಹತ್ರ ಕೇಳ್ತಾರೆ. ಈಗ ರಾಮಸ್ವಾಮಿ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ. ಈ ವೆಂಕಟಸ್ವಾಮಿ ನನಗಿಂತ 10 ವರ್ಷ ದೊಡ್ಡವನು. ನಾನು 1ನೇ ತರಗತಿ ಓದಬೇಕಾದ್ರೇ ಅವನು ನಮ್ಮ ಶಾಲೆಯನ್ನು ಬಿಟ್ಬಿಟ್ಟ. ಮಗನಿಗೆ ಹೇಗಾದರೂ ಮಾಡಿ ಓದು ಬರಹ ಕಲಿಸ್ಬೇಕು ಅಂತ ಅವರಪ್ಪ ನರಸಪ್ಪನಿಗೆ ಬಹಳ ಆಸೆ ಇತ್ತು. ಆದರೂ ಇವನ ಕೈ ಬಹಳ ನಯವಾಗಿತ್ತು. ತಂದೆಯ ಕೆಲಸವನ್ನೇ ಬಹಳ ಅಚ್ಚುಕಟ್ಟಾಗಿ ಆಸಕ್ತಿ ವಹಿಸಿ ಕಲ್ತ್ಕೊಂಡ್ಬಿಟ್ಟಿದ್ದ. ವೆಂಕಟಸ್ವಾಮಿಗೂ ಓದಿನಲ್ಲಿ ಮನಸ್ಸಿರಲಿಲ್ಲ. ತಂದೆಯ ಕ್ಷೌರಿಕ ವೃತ್ತಿಯನ್ನೇ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ದ. ಮಗ ಹೇಗಾದರೂ ಜೀವನ ಸಂಪಾದಿಸಿಕೊಳ್ತಾನೆ ಅಂತ ತಂದೆಗೂ ಕೂಡ ಧೈರ್ಯ ಬಂದಿರುತ್ತೆ. ಹಾಗಾಗಿ ಮಗನ ಇಷ್ಟದಂತೆಯೇ ತಂದೆಯೂ ಕೂಡ ಬಿಟ್ಬಿಟ್ಟಿರ್ತಾನೆ. ಬೆಳೆದಿರೋ ಮಗನನ್ನು ಯಾವ ರೀತಿ ನೋಡ್ಕೊಬೇಕೋ ಅದೇ ಥರನೇ ನರಸಪ್ಪ ಕೂಡ ನೋಡ್ಕೊತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದಿನ ನಮ್ಮೂರಿಗೆ ದೊಂಬರ ಗುಂಪು ಬರುತ್ತೆ. ನಮ್ಮೂರ ಗೌಡರು ರಾಮೇಗೌಡ ಕೈ ತುಪ್ಪ ಕೊಡುವಂತಹ ದಣಿ. ದೊಂಬರ ಯಜಮಾನ ಸಾಮು ಇದನ್ನು ಕೇಳಿನೇ ನಮ್ಮ ಊರಿಗೆ ಬಿಡಾರವನ್ನು ಹೂಡಿರ್ತಾರೆ. ನಾವಿನ್ನೂ ಚಿಕ್ಕ ಹುಡುಗರು, ಅಂದರೆ ರಾಮಸ್ವಾಮಿಯವರು ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದಾರಲ್ವಾ, ಹಾಗಾಗಿ ಅವರಿನ್ನೂ ಸಣ್ಣ ಹುಡುಗರು. ನಮಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಉತ್ಸಾಹ. ಅಂತೂ ದೊಂಬರು ಬಂದದ್ದೊಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ಹಬ್ಬದಂತಾಯಿತು. ಮಾರನೇ ದಿನ ಆಟ ಶುರು ಮಾಡ್ತಾರೆ. ಇದಕ್ಕೆ ಸರಿಯಾಗಿ ನಮ್ಮ ಶಾಲೆಯ ಮೇಷ್ಟ್ರಿಗೂ ಕೂಡ ಸ್ವಲ್ಪ ಜ್ವರ ಬಂದು ನಮಗೆ ಶಾಲೆನೂ ಕೂಡ ರಜಾ ಸಿಕ್ಬಿಡುತ್ತೆ. ಡೆಪ್ಯೂಟಿ ಕಮಿಷನರು ಬಂದರೆ ಆಗೋವಂಥ ಮರ್ಯಾದೆ ನಮ್ಮ ಊರಿಗೆ ದೊಂಬರ ಆಟ ಬಂದಿದ್ದಕ್ಕೆ ಆಯಿತು ನೋಡಿ. ಆ ದಿನ ಊರೇ ಆಟವನ್ನು ನೋಡೋದಕ್ಕೆ ಅಲ್ಲಿ ಜಮಾಯಿಸ್ಬಿಟ್ಟಿತ್ತು. ಆ ಆಟ ಎಷ್ಟು ಚೆನ್ನಾಗಿತ್ತು ಅಂತ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ, ನಮಗೆಲ್ಲ ಬಹಳ ಚೆನ್ನಾಗಿಯೇ ಇತ್ತು. ದೊಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡಿಯ ಮೇಲೆ ಚಕ್ರ ಸುತ್ತಿದ್ದರವರೆಗೆ ಎಲ್ಲವೂ ನಮಗೆ ಚೆನ್ನವೇ. ಇದು ನಮಗೆ ಮಾತ್ರ ಅಲ್ಲ, ಊರಿನ ದೊಡ್ಡವರಾದರೂ ಕೂಡ ಆಶ್ಚರ್ಯ ಪಡದೇ ಇರ್ತಾ ಇರಲಿಲ್ಲ. ಆದರೆ ಎಲ್ಲರಿಗೂ ತುಂಬ ಅತ್ಯಂತ ಆಶ್ಚರ್ಯವಾದದ್ದು ಆ ದೊಂಬರ ಹುಡುಗಿ ಚಕ್ರ ಸುತ್ತಿದ ರೀತಿ. ನಾನು ಈಚೆಗೆ ಇಂಥ ಗಡೆಗಳನ್ನು ಬಹಳ ನೋಡಿದ್ದೇನೆ. ಈಗ ಅವು ನನಗೆ ಆಗ ಕಂಡಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ಆದರೂ ಈ ಗಡೆಯೊಂದರಿಂದ ಬಿದ್ದರೆ ಮನುಷ್ಯರು ಬದುಕಲಾರರು. ದೊಂಬರ ಹೆಣ್ಣು ಆ ದಿನ ಗಡೆಯನ್ನೇರಿದಾಗ ನನಗಂತೂ ಎಲ್ಲೋ ಆಕಾಶವನ್ನೇ ಮುಟ್ಟಿಬಿಟ್ಟಳೆಂಬಂತೆ ಕಂಡಿತು. ಆ ದೊಂಬರ ಕನ್ಯೆ ಹೇಗಿದ್ದಾಳೆ ನೋಡೋದಕ್ಕೆ. ಮೈಗೆ ಒತ್ತಿಕೊಂಡಿರುವಂತೆ ಸೀರೆಯನ್ನು ಬಿಗಿಯಾಗಿ ಉಟ್ಟು, ಬಿಗಿಯಾದ ಕುಪ್ಪಸವನ್ನು ತೊಟ್ಟು, ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ಹುಡುಗಿ ಗಡೆಯನ್ನು ಸುತ್ತಿ ಏರಬೇಕಾದರೆ ತೆಂಗಿನ ಮರವನ್ನೇರುವ ಅಳಿಲಂತೆ ಕಾಣ್ತಾ ಇದ್ದಾಳೆ. ಸರ್ರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮೊನೆಗೆ ನಡುವನ್ನು ಇರಿಸಿ ಬೆನ್ನ ಮೇಲೆ ಕೆಲವು ಸಾಮು, ಹೊಟ್ಟೆಯ ಮೇಲೆ ಕೆಲವು ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಳು. ಗಡೆಯ ಮೇಲೆ ಕೈಯನ್ನೊತ್ತಿ ಸುತ್ತುವುದಕ್ಕೆ ಮೊದಲು ಮಾಡಿ ವೇಗ ಹೆಚ್ಚಿಸಿದ ಮೇಲೆ ಕೈಕಾಲುಗಳನ್ನು ಚಾಚಿ ಅದು ಯಾವುದೋ ರೀತಿಯಿಂದ ಓಟವನ್ನು ಹೆಚ್ಚಿಸಿದಳು. ಮೊದಲು ಕೈಕಾಲು ಬೇರೆ ಬೇರೆಯಾಗಿ ಕಾಣುತ್ತಿತ್ತು. ಓಟದ ವೇಗ ಹೆಚ್ಚಿದ ಹಾಗೆ ಅವಳು ಗಾಡಿಯ ಚಕ್ರ ಓಡುವಂತೆ ಕಂಡಳು. ನೋಡುವ ಜನ ಮೊದಮೊದಲು ತಮ್ಮಲ್ಲಿ ಮೆಲ್ಲನೆ, ಆಹಾ ಎಷ್ಟು ಚೆನ್ನಾಗಿ ಸುತ್ತುತ್ತಿದ್ದಾಳೆ, ಎಲ್ಲ ಅವಳು ಕೈಯಾಡೋದು ನೋಡೋ, ಏನಯ್ಯ, ಅಯ್ಯೋ ಕೈ ಬಿಟ್ಲು ಎಂದು ಮೊದಲಾಗಿ ಮಾತನಾಡುತ್ತಿದ್ದರು. ಈ ವೇಗ ಹೆಚ್ಚಿದಾಗ ಮಾತು ನಿಲ್ಲಿಸಿದರು. ಏನಾಗುವುದು ಎಂದು ಭೀತಿಯಿಂದ ಉಸಿರು ಬಿಗಿ ಹಿಡಿದುಕೊಂಡರು. ಒಳಗೊಳಗೆ ಸದ್ಯ ಇವಳು ಇಳಿದು ಬಂದರೆ ಸಾಕು ಎಂದುಕೊಂಡರು. ನೋಡಿ, ಈ ಪ್ಯಾರ ಏನು ಹೇಳ್ತಾ ಇದೆ ಅಂತಂದರೆ, ನೀವು ದೊಂಬರಾಟವನ್ನು ನೋಡಿರ್ತೀರಲ್ವ, ಈ ರೋಡ್ಗಳಲ್ಲೆಲ್ಲ ಆಡ್ತಾ ಇರ್ತಾರೆ ಕೆಲವೊಬ್ಬರು. ಫುಲ್ ಫ್ಯಾಮಿಲಿನೇ, ತಂದೆ ತಾಯಿ ಮಕ್ಕಳುಗಳು ಒಂದು ದಾರವನ್ನು ಕಟ್ಟಿರ್ತಾರೆ. ಆ ದಾರದಲ್ಲಿ ಒಂದು ಹುಡುಗಿ ಅಥವಾ ಹುಡುಗ, ಸಾಮಾನ್ಯವಾಗಿ ನಾನು ನೋಡಿರೋದು ಹುಡುಗಿ ಮಾಡಿರೋವಂಥದ್ದೇ. ಆ ಹುಡುಗಿ ಏನು ಮಾಡ್ತಾಳೆ, ಆ ಹಗ್ಗದ ಮೇಲೆ ನಡ್ಕೊಂಡು ಹೋಗುವಂಥದ್ದು ನಾನು ನೋಡಿರೋದು. ಇಲ್ಲಿ ಆ ಹಗ್ಗದ ಮೇಲೆ ಚಕ್ರವನ್ನು ತಿರುಗಿಸ್ಕೊಂಡು ಓಡಾಡೋವಂಥದ್ದು. ಚಕ್ರದ ಮೇಲೆ ಇವಳು ತಿರುಗಿಸ್ಕೊಂಡು ಹೋಗ್ತಾ ಇದ್ದಾಳೆ ದೊಂಬರ ಹುಡುಗಿ. ಅದನ್ನು ಬೆಕ್ಕಸ ಬೆರಗಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ, ಅಯ್ಯೋ ಇವಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ, ಆದರೂ ಕೂಡ ಆಯ ತಪ್ಪಿ ಕೆಳಗಡೆ ಬಿದ್ದುಬಿಟ್ರೆ ಇನ್ನೇನು ಗತಿ ಅಂತ ಉಸಿರು ಬಿಗಿ ಹಿಡಿದುಕೊಂಡು ಆ ಗ್ರಾಮದ ಜನರೆಲ್ಲ ಈ ದೊಂಬರ ಆಟವನ್ನು ನೋಡ್ತಾ ಇದ್ದಾರೆ. ಆ ದೊಂಬರ ಹುಡುಗಿಯ ತಮ್ಮ ಕೆಳಗಡೆ ಸಣ್ಣ ಡೋಲನ್ನು ಬರೆಸ್ತಾ ಇದ್ದಾನೆ. ಅವಳ ತಾಯಿ ಅವನ ಪಕ್ಕದಲ್ಲೇ ಕೂತ್ಕೊಂಡು ಮಗಳ ಕಡೆ ನೋಡ್ತಾ ಇದ್ದಾಳೆ. ಯಜಮಾನ ಡೊಂಬರ ಹುಡುಗಿಯ ತಂದೆನೂ ಕೂಡ ಒಂದು ದೊಡ್ಡ ಡೋಲನ್ನು ಬಾರಿಸ್ತಾ ಇದ್ದಾನೆ. ಈ ಆಟವನ್ನು ನೋಡೋದಕ್ಕೆ ಊರಿನ ಯಜಮಾನ ಕೂಡ ಬಂದಿರ್ತಾನೆ. ಆ ಡೊಂಬರ ಹುಡುಗಿ ಅಷ್ಟು ಚೆನ್ನಾಗಿ ಅಲ್ಲಿ ಆಟ ಆಡ್ತಿದ್ದಾಳಲ್ವ, ಎಲ್ಲಿ ಬಿದ್ದು ಏಟ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಒಂದು ಕಾಳಜಿಯಿಂದ ಸಾಕು ಬಿಡು ಅಂತ ಹೇಳ್ತಾರೆ. ಇದಕ್ಕೆ ಆ ಯಜಮಾನ ಇನ್ನೇನಾಯಿತು ಸ್ವಾಮಿ ಅಂತ ಹೇಳಿ ಹುಡುಗಿ ಕಡೆ ನೋಡಿದಾಗ ಆ ಹುಡುಗಿ ಸ್ವಲ್ಪದಲ್ಲೇ ಸುತ್ತೋದನ್ನು ನಿಲ್ಲಿಸಿ ಸರ್ರನೆ ಎದ್ದು ಗಡೆಯ ತಲೆಯಲ್ಲಿ ಎಡಗಾಲಿನ ಮೇಲೆ ನಿಂತು ಗುಂಪಿಗೆ ನಮಸ್ಕಾರವನ್ನು ಮಾಡಿ ಹಗ್ಗ ಒಂದರ ಮೇಲೆ ಕುಳಿತು ಜಾರಿ ನೆಲಕ್ಕೆ ಬರ್ತಾಳೆ. ಇಳ್ದವಳೆ ನೇರವಾಗಿ ತಾಯಿಯ ಪಕ್ಕಕ್ಕೆ ಹೋಗಿ ನಿಂತ್ಕೊತಾಳೆ.
ಆಗ ರಾಮಸ್ವಾಮಿ ಅಂದರೆ ನಾನಿನ್ನೂ ಎಳೆಯವನು, ಚಿಕ್ಕ ಹುಡುಗ, ನನಗೂ ಕೂಡ ಅವಳ ಆ ವೇಷಭೂಷಣವನ್ನು ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇತ್ತು. ಇನ್ನು ವಯಸ್ಸಾದವ್ರ ಮಾತು ಹೇಳಬೇಕಾದ್ದೆ, ನಮ್ಮ ಪಾಠಶಾಲೆಗೆ ಬರ್ತಿದ್ದಂತಹ ದೊಡ್ಡ ಹುಡುಗರೆಲ್ಲ 3 ದಿನಗಳು ಬಿಟ್ಟು ಬಿಡದೆ ಆ ಹುಡುಗಿ ವಿಷಯನೇ ಮಾತಾಡ್ತಾಯಿದ್ರು. ದೊಡ್ಡವ್ರಿಗೂ ಕೂಡ ಹೀಗೆ ಅನಿಸಿದೆ. ಅವ್ರನ್ನ ಹೊರತಾಗಿ ಬೇರೆಯವ್ರಿಗೂ ಕೂಡ ಅನಿಸಿರಬೇಕು. ಆದರೆ ಸಂಪ್ರದಾಯಸ್ಥ ಜನರ ಹೆದರಿಕೆಯಿಂದ ಆ ಭಯಕ್ಕೋಸ್ಕರ ಎಲ್ಲೂ ಕೂಡ ಮಾತಾಡದೆ ಸುಮ್ಮನೆ ಉಳ್ಕೊಂಬಿಟ್ಟಿದ್ದಾರೆ ಅಂತ ನನ್ನ ಭಾವನೆ. ಅಂತೂ ನಮ್ಮೂರಲ್ಲಿ ಎಲ್ಲರೂ ಬುದ್ಧಿವಂತರ ಹಾಗೆ ನೋಡಿಕೊಂಡ್ರು, ಯಾರು ಕೂಡ ಜಗಳ ಮಾಡ್ಕೊಳ್ಳಲಿಲ್ಲ. ನೀನು ಮಾತಾಡ್ತಾ ಇರೋ ತಪ್ಪು, ನೀನು ಯಾಕೆ ಅವ್ರನ್ನ ಹೊಗಳುತ್ತಾ ಇದೆಯಾ, ಈ ಥರ ಏನು ಗಲಭೆಗಳನ್ನು ಮಾಡ್ಕೊಳ್ಳಲಿಲ್ಲ. ದೊಂಬರು ಅಂದು ಮಾರನೆಯ ದಿನವೂ ನಮ್ಮೂರಲ್ಲಿ ಉಳ್ಕೊಂಡಿದ್ದು ಆಟಗಳನ್ನು ಆಡಿ ಗೌಡನಿಂದ ಮರ್ಯಾದೆಯನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋಗ್ತಾರೆ. ಈ ದೊಂಬರ ಗುಂಪು ಊರು ಬಿಟ್ಟು ಹೋಗಿದ್ದು ಕೆಲವರಿಗೆ ನೆಮ್ಮದಿಯನ್ನು ತರುತ್ತೆ, ಇನ್ನು ಕೆಲವರಿಗೆ ತುಂಬ ಬೇಜಾರಾಗುತ್ತೆ, ವೆಂಕಟಸ್ವಾಮಿಯನ್ನು ಸೇರಿಸಿ. ಯಾಕಂದರೆ ಆ ದೊಂಬರ ಹುಡುಗಿ ತನ್ನ ಕಲೆಯನ್ನು ಪ್ರದರ್ಶನ ಮಾಡಬೇಕಾದ್ರೆ, ಅಂದರೆ ಹಗ್ಗವನ್ನು ಹತ್ತಿ ತನ್ನ ಕಲೆಯನ್ನು ಪ್ರದರ್ಶನ ಮಾಡಬೇಕಾದ್ರೆ ವೆಂಕಟಸ್ವಾಮಿನೂ ಆ ಆಟದಲ್ಲಿ ಭಾಗವಹಿಸಿದ್ದ, ನಿಂತ್ಕೊಂಡು ನೋಡ್ತಾ ಇದ್ದ. ಆ ಹುಡುಗಿಯ ಮೇಲೆ ಮನಸ್ಸಾಗುತ್ತೆ. ವೆಂಕಟಸ್ವಾಮಿ ಈ ದೊಂಬರ ಗುಂಪು ಊರು ಬಿಟ್ಟಿದೆ ತಡ, ವೆಂಕಟಸ್ವಾಮಿ ಮತ್ತು ಅವನ ಕೆಲವು ಸ್ನೇಹಿತರು ಕೂಡ ಅವ್ರ ಜೊತೆನೇ ಹೊರಟೋಗ್ಬಿಡ್ತಾರೆ. ಬೇರೆ ಸ್ನೇಹಿತರೆಲ್ಲ ಅವ್ರು ಎಲ್ಲಿ ಬಿಡಾರ ಹುಡಿದರೆ ನೋಡಿಕೊಂಡು ಆ ಪ್ರದರ್ಶನ ಕಲೆಯನ್ನು ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಹೋಗಿರ್ತಾರೆ. ಸ್ವಲ್ಪ ದೂರ ಹೋಗಿ ವಾಪಸ್ ಬಂದ್ಬಿಡ್ತಾರೆ. ಆದರೆ ವೆಂಕಟಸ್ವಾಮಿ ಇನ್ನೂ ಸ್ವಲ್ಪ ದೂರ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಆ ದಿನವೆಲ್ಲ ವಾಪಸ್ ಬರೋದೇ ಇಲ್ಲ. ಮಾರನೇ ದಿನ ಪಕ್ಕದೂರಿಂದ ಬಂದವರು ಯಾರೋ ಒಬ್ಬರು ಅವನು ದೊಂಬರ ಜೊತೆಯಲ್ಲೇ ಇದ್ದಾನೆ ಅನ್ನೋ ಸುದ್ದಿಯನ್ನು ಅವರ ತಂದೆ ತಾಯಿಗೆ ಹೇಳ್ತಾರೆ. ಯಾರೋ ಕೇಳಿದ್ರಂತೆ ವೆಂಕಟಸ್ವಾಮಿನ. ಅವನು ಅರ್ಧ ನಗುತ್ತಾ ನಾನು ಆ ದೊಂಬರ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಈ ಮಾತು ನಮ್ಮ ಇಡೀ ಊರನ್ನೇ ಮುಟ್ಟಿತು. ವೆಂಕಟಸ್ವಾಮಿಯ ಮನೆಯಲ್ಲಿ ಗೋಳೆದ್ದಿತ್ತು. ಊರಿನಲ್ಲಿ ಉಳಿದ ಜನಕ್ಕೂ ಸ್ವಲ್ಪ ಚಿಂತೆಯೇ ಆಯಿತು. ಯಾಕಂದರೆ ಜಾತಿ ಬಿಟ್ಟು ಮದುವೆ ಆಗೋದುಂಟೆ ಗ್ರಾಮಗಳಲ್ಲಿ? ಇಲ್ಲ. ಮಗನ ಈ ವರ್ತನೆಯನ್ನು ನೋಡಿದಂಥ ತಾಯಿ ಮುನಿಯಮ್ಮನಿಗೆ ಒಂದು ರೀತಿ ದಿಗ್ಲಾಗ್ಬಿಡುತ್ತೆ. ಎಲ್ಲಿ ಮಗ ಕೈ ಬಿಟ್ಟು ಹೋಗ್ಬಿಡ್ತಾನೋ ಅಂತ. ಹೇಗಾದರೂ ಮಾಡಿ ಮಗನನ್ನು ವಾಪಸ್ ಕರ್ಕೊಬನ್ನಿ ಅಂತ ಹೆಂಡತಿ ಗಂಡ ನರಸಪ್ಪನಿಗೆ ಹೇಳ್ತಾಳೆ. ಅವನು ಈ ವಿಷಯನ ಕಿವಿಗೇ ಹಾಕ್ಕೊಳ್ಳೋದಿಲ್ಲ. ಆದರೂ ಕೂಡ ಅವಳು ಒತ್ತಾಯ ಮಾಡಿ ಹೇಳ್ತಾಳೆ, ಏನ್ರಿ ಮಗ ಎಂಥ ಪೋಲಿ ಕೆಲಸಕ್ಕೆ ಹೋದರೂ ನೋಡ್ತಾ ಇದ್ದೀರಲ್ಲ ಅಂತ ಬಹಳ ಕಟುವಾಗಿ ಮಾತಾಡ್ತಾಳೆ. ಇವಾಗ ಗಂಡ ಹೇಳ್ತಾನೆ, ಅಲ್ಲ ಹಿಂದಿನ ವರ್ಷ ವೆಂಕಟಸ್ವಾಮಿಗೆ ಮದುವೆ ಮಾಡೋ ಅಂಥ ಮಾತುಕತೆ ಆಗಿತ್ತಲ್ಲ, ನೀನು ಅವಾಗ ಏನು ಮಾಡಿದೆ? ಬೇಡ ಅಂತ ಅಂದೆ. ಇಷ್ಟು ಬೇಗ ಯಾಕೆ ಮಗನಿಗೆ ಮದುವೆ, ಇನ್ನು ಚಿಕ್ಕ ವಯಸ್ಸು ಅಂತ ಅಂದೆ. 5ನಿಗೆ ವಯಸ್ಸಾಗಿದೆ, ಸೊಸೆ ತರೋಣ ಅಂತ ನಾನಂದರೆ ಯಜಮಾನಿ ಪಟ್ಟ ಹೋಗುತ್ತೆ ಅಂತ ಬೇಡ ಅಂದ್ಬಿಟ್ಟಲ್ಲ, ಈಗ ಅನ್ಭವಿಸು. ಅಯ್ಯೋ ಶಿವನೇ, ಈ ಯಜಮಾನಿತನ ಎಲ್ಲ ಸಾಕು, ಹುಡುಗ ದೊಂಬರು ಹುಡುಗಿನ ಕಟ್ಕೊಂಡಾನು, ಹೋಗಿ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಇದಕ್ಕೆ ನರ್ಸ, ಅಲೆ ಯಜಮಾನ್ಗಿತ್ತಿ ಎಷ್ಟು ಮಾತಾಡ್ತೀಯ ಬಿಡತ್ತ, ನೀನೇನು ಮಗನ ದೊಂಬರಿಗೆ ಹೆತ್ತೀಯಾ, ಅವನು ದೊಂಬರ ಹುಡುಗಿನ ಮದುವೆ ಆಗೋಕ್ಕೆ? ಆ ಕನ್ಯೆ ಎಲ್ಲೋ ವಸಿ ನಕ್ಕಿರ್ತಾಳೆ, ಇವ ಹಾಗೆ ನಿಂತ್ಕೊಂಡಿರ್ತಾನೆ, ಇದಕ್ಕೆ ಯಾಕೆ ಇಷ್ಟೊಂದು ಕೂಗಾಟ? 2 ದಿನ ನೋಡ್ತಾನೆ, ಆಮೇಲೆ ಅವನೇ ಬರ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ದಿಕ್ಕು ತೋಚದೆ ಮುನಿಯಮ್ಮ ಈಗೇನು ಮಾಡೋದು? ಮಗ ಏನಾರು ನಮ್ಮ ಕೈ ತಪ್ಪೋಗ್ಬಿಟ್ರೆ? ಇಲ್ಲ, ಇವರು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಈ ವಿಷಯನ ಗೌಡ್ರ ಹತ್ರ ಹೇಳಲೇಬೇಕು ಅಂದ್ಬಿಟ್ಟು ಹೋಗಿ ಗೌಡ್ರ ಹತ್ರನೂ ಕೂಡ ಹೇಳಿಬಿಡ್ತಾಳೆ. ಊರಿನ ಗೌಡ್ರು ಮತ್ತು ಊರಿನ ದೊಡ್ಡವರೆಲ್ಲ ಏನೋ ಬೇರೆ ಕೆಲಸದಲ್ಲಿ ನಿರತರಾಗಿದ್ದರು. ಮುನಿಯಮ್ಮನ ಕೂಗಾಟ ಅವರ ಕೆಲಸವನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ತಂದೆ ನರಸ ಈ ಒಂದು ಸನ್ನಿವೇಶವನ್ನು ಅಸಡ್ಡೆ ಮಾಡಿದ್ನಲ್ವಾ, ಆ ಥರ ಈ ಊರಿನ ಗೌಡ ಅಸಡ್ಡೆ ಮಾಡೋದಕ್ಕಾಗ್ತಿರೋದಿಲ್ಲ. ಯಾಕಂದರೆ ಆ ಊರಿನ ಹೆಸರು ಕೆಟ್ಟೋಗ್ಬಿಡುತ್ತಲ್ವ. ಬಿಡು, ಅವನು ಇನ್ನೇನು 1-2 ದಿನ ಇದ್ಬಿಟ್ಟು ಬರ್ತಾನೆ, ಆ ದೊಂಬರ ಹುಡುಗಿನ ನೋಡ್ಕೊಂಡು ಬರ್ತಾನೆ. ಹಂಗಾಗ್ತಿರೋದಿಲ್ಲ ಊರಿನ ಗೌಡನಿಗೆ. ತುಂಬ ಯೋಚನೆ ಆಗ್ಬಿಡುತ್ತೆ, ಏನು ಮಾಡೋದು ಅಂತ. ನಮ್ಮ ಊರಿನ ನಾಯಿಂದನ ಮಗನನ್ನು ಯಾರೋ ದೊಂಬರ ಹುಡುಗಿ ಹಾರಿಸಿಕೊಂಡು ಹೋದಳು ಅಂತ ಅಂದರೆ ಬೇಟೆಗಾರನ ನಾಯಿನ ನರಿ ಎತ್ಕೊಂಡು ಹೋದ ಹಾಗೆ. ಗೌಡನ ಗೌಡಿಕೆಯ ಮರ್ಯಾದೆ ಪ್ರಶ್ನೆ ಅದು. ಮರ್ಯಾದೆ ಕಮ್ಮಿ ಆಗಿಬಿಡುತ್ತೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡದೇ ಇದ್ದರೆ. ಈಗ ಗೌಡ್ರು ಏನು ಮಾಡ್ತಾರೆ, ಅವರ ತೋಟದ ಆಳಿನ ಮಗನನ್ನು ಕರೆದುಬಿಟ್ಟು, ಲೇ ಮಗ, ಹೋಗಿ ಆ ವೆಂಕಟಸ್ವಾಮಿನ ಈ ದೊಂಬರ ಯಜಮಾನನ ಕರ್ಕೊಂಬಾರೋ ಅಂತ ಹೇಳ್ತಾನೆ. ಈಗ ಮುನಿಯಮ್ಮನಿಗೆ ಒಂದು ರೀತಿ ಸಮಾಧಾನ ಆಗುತ್ತೆ. ಗೌಡರು ಹೇಗಾದರೂ ಮಾಡಿ ನನ್ನ ಮಗನನ್ನು ಉಳಿಸ್ಕೊಡ್ತಾರೆ ಅಂತ ನಿಟ್ಟುಸಿರು ಬಿಟ್ಟು ಮನೆಗೆ ಬರ್ತಾಳೆ. ನೋಡಿ, ಆ ವೆಂಕಟಸ್ವಾಮಿಯನ್ನು ಕರ್ಕೊಂಬರೋದಕ್ಕೆ ಮರಿಗ ಹೋಗಲೇಬೇಕು ಅಂತ ಏನಿರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ, ಊಟದ ಹೊತ್ತಿಗೆ ಅವನೇ ಮನೆಗೆ ಬರ್ತಾನೆ. ನರಸ ಊಟ ಕೂತ್ಕೊಂಡಿರ್ತಾನೆ. ಮುನಿಯಮ್ಮ ಮಗನನ್ನು, ಏನೋ ಶಾಮಿಗ ನೆನೆ ಮನೆಗೆ ಬರಲಿಲ್ವಲ್ಲೋ ಅಂತ ಕೇಳ್ತಾಳೆ. ನರಸ ಮಗನನ್ನು ಮಾತನಾಡುವುದಕ್ಕೆ ಬಿಡದೆ, ಏನೋ ಕೆಲಸ ಇತ್ತು, ಪಕ್ಕದ ಊರಾಗಿದ್ದ, ಅದಕ್ಕೇನಷ್ಟು ವಿಚಾರಣೆ ಮಾಡ್ತೀಯಾ? ವೆಂಕಟಸ್ವಾಮಿ ಕೈ ಕಾಲು ತೊಳ್ಕೊಂಡು ಬಂದು ತಂದೆ ಜೊತೆಗೆ ಊಟಕ್ಕೆ ಕೂತ್ಕೊತಾನೆ. ತಾಯಿ ಮುನಿಯಮ್ಮನಿಗೆ ಹೇಗಾದರೂ ಮಾಡಿ ಆ ದೊಂಬರ ಹುಡುಗಿಯ ವಿಚಾರವನ್ನು ಎತ್ತಬೇಕು ಅಂತ ಆತುರ ಇರುತ್ತೆ.
ಆದರೆ ಗಂಡ ಪ್ರಾಯಶಃ ಚರ್ಚೆಗೆ ಅಡ್ಡಿ ಬರ್ತಾನೆ ಅಂತ ಒಂದು ಸಂದೇಹ. ಯಾಕಂದರೆ ಈಗ ಮಗನನ್ನು ಮಾತನಾಡೋದಕ್ಕೆ ಬಿಡಲಿಲ್ವಲ್ಲ, ಅವನೇನು ಮಾತೇ ಆಡಿಲ್ಲ ಇನ್ನೂ ಮಗನಿಗೂ ಊಟಕ್ಕೆ ಬಡಿಸ್ತಾಳೆ. ಅರ್ಧ ಊಟ ಮುಗ್ದಿರುತ್ತೆ. ಈಗ ವೆಂಕಟಸ್ವಾಮಿ ತಂದೆ ಹತ್ರ ಮಾತಾಡ್ತಾನೆ. ಅಪ್ಪಾಜಿ, ನಾನು ನಿಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಇದ್ದೆ ಅಂತ ಹೇಳ್ತಾನೆ. ತಂದೆ, ಏನಪ್ಪ ಅದು? ಅದೇ, ನಾನು ಮೊನ್ನೆ ರಾಯರ ಮಗನಿಗೆ ಕೆಲಸ ಮಾಡಿದಾಗ ಅವರು, ವೆಂಕಟಸ್ವಾಮಿ ನಿನ್ನ ಕೈ ಬಹಳ ನಯವಾಗಿದೆ, ಇಷ್ಟು ನಯವಾಗಿ ಕೆಲಸ ಮಾಡುವವರು ಬೆಂಗಳೂರಲ್ಲೂ ಇಲ್ಲ ಕಣಯ್ಯ, ನೀನು ಬೆಂಗಳೂರಿಗೆ ಬಂದರೆ ತಿಂಗಳಿಗೆ 30 ರೂಪಾಯಿ ಸಂಪಾದಿಸ್ಬೋದು ನೋಡು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗೋಣ ಅಂತ ಮಾಡಿದ್ದೇನೆ ಅಪ್ಪಾಜಿ ಅಂತ ಹೇಳ್ತಾನೆ. ಮುನಿಯಮ್ಮ, ಏನೋ ಶಾಮಿಗ, ನಿಮ್ಮ ಅಪ್ಪನ ಕೇಳಿಬಿಟ್ರೆ ಆಯ್ತೇನೋ, ಅಮ್ಮನಿಗೆ ಕೇಳೋದು ಏನು ಬೇಡವಾ? ಇದಕ್ಕೆ ವೆಂಕಟಸ್ವಾಮಿ, ನಿನ್ನ ಕೇಳ್ದಿರ ಹೋಗ್ತೀನೇನಮ್ಮ, ನೀವಿಬ್ಬರೂ ಇದ್ದೀರಾ ಅಂತಲೇ ಈಗ ಹೇಳಿದ್ದು. ಈ ಮಾತಿಗೆ ತಂದೆ ನರಸಪ್ಪ, ಹೋಗುವಂತೆ. ವೆಂಕಟಸ್ವಾಮಿ, ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತ ಇದ್ದೀನಿ ಅಪ್ಪ. ತಂದೆ, ನೋಡೋಣಂತೆ, ಶಾನುಭೋಗ್ರನ್ನ ಕೇಳಬೇಕು, ಗೌಡ್ರನ್ನ ಕೇಳಬೇಕು. ಊರು ಬಿಟ್ಟು ಹೋಗೋ ಮಾತು ದಣಿಗಳು ಒಪ್ಕೊಬೇಕೋ ಇಲ್ವೋ? ಈ ಮಾತು ಕೇಳಿ ತಾಯಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಆ ಶಾನುಭೋಗ್ರು ಗೌಡ್ರು ಹೋಗಬಹುದು ಅಂದರೆ ಮಗನ ಬೆಂಗಳೂರಿಗೆ ಕಳಿಸ್ಬಿಡ್ತೀರೋ? ಇರೋ ಒಬ್ಬ ಮಗನ ಬೆಂಗಳೂರಿಗೆ ಕಳಿಸಿ ನಾನು ನೀವು ಇಲ್ಲಿ ಸರಸಗಳಾಡ್ತಾ ಇರೋಣೇನು? ಈ ಮಾತಿಗೆ ತಂದೆ, ಏನೇ ಇಷ್ಟೊಂದು ಬಾಯಿ ಬಿಚ್ತಾ ಇದೆಯಾ? ಮಗ ದೊಡ್ಡವನಾದ ಅಂತನಾ? ಶಾನೆ ಮಾತಾಡಬೇಡ, ಮುಚ್ಚಿರಲಿ ನಿನ್ನ ಬಾಯಿ. ಮುನಿಯಮ್ಮ ಗೊಣಗಿಕೊಂಡು ಸುಮ್ಮನಾಗ್ತಾಳೆ. ವೆಂಕಟಸ್ವಾಮಿಯ ತಂದೆಗೆ ನಿಜವಾಗಿ ಮನಸ್ಸಲ್ಲಿ ಬಹಳ ಭಯ ಹುಟ್ಟಿರುತ್ತೆ. ಯಾವತ್ತೂ ಇಲ್ಲದೆ ಇವತ್ತು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನಲ್ಲ, ಈ ಬೆಂಗಳೂರ ಪ್ರಯಾಣಕ್ಕೂ ಆ ದೊಂಬರ ಹುಡುಗಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಆ ತಂದೆಗೆ ಅನಿಸ್ಬಿಡುತ್ತೆ. ಬಹುಶಃ ಮಗ ಒಂದು 10 ದಿನ ಹುಡುಗಿ ಜೊತೆ ಅಡ್ಡಾಡಿದರೆ ಬೇಡ ಅಂತಿರಲಿಲ್ಲ. 4 ಜನ ಏನಾದರೂ ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ ಅಂತ ಅಂದಿದ್ರು ಕೂಡ ಅದು ತಲೆ ತಗ್ಸೋಂಥ ಕೆಲಸನೇ, ಏನೋ ಹುಡುಗ ತಿಳಿದೇ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅಂದಿದ್ರೂ ಆಗ್ತಾಯಿತ್ತು. ಆದರೆ ಈಗ ಎಲ್ಲ ಕೈ ಮೀರಿ ಹೋಗ್ತಾ ಇದೆಯಲ್ಲ, ಇವನು ಯಾಕೋ ಈ ಗ್ರಾಮದಲ್ಲಿ ಉಳಿಯೋ ಥರನೇ ಕಾಣ್ತಾ ಇಲ್ಲ. ನನ್ನ ಮಗ ಬೆಂಗಳೂರಿಗೆ ಹೋದರೆ ಈ ಊರಿಗೆ ಬೇರೆ ಕ್ಷೌರಿಕ ಬರ್ತಾರೆ, ನಮ್ಮ ಇನಾಮತಿಗೆ ತೊಂದರೆ ಆಗುತ್ತಲ್ವಾ? ಅಷ್ಟಲ್ಲದೆ ಗ್ರಾಮದ ನೌಕರ ಅನ್ನೋಂಥ ಹೆಮ್ಮೆ ಬೇರೆ ಇದೆ. ಇದೆಲ್ಲ ದೊಡ್ಡದು. ಇದಕ್ಕೇನು ಗತಿ? ಮಗ ಹುಡುಗಿಯ ಮಾತನ್ನು ಏನಾದರೂ ಎತ್ತಿದರೆ ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳ್ಬೋದಾಗಿತ್ತು. ಈಗ ಅವನ ಹುಡುಗಿ ಬಗ್ಗೆನೂ ಏನು ಹೇಳ್ತಾ ಇಲ್ಲ. ಅಯ್ಯೋ, ಈಗೇನು ಮಾಡೋದಪ್ಪ ಅಂತ ನರಸಪ್ಪ ಮನಸ್ಸಲ್ಲೇ ಇಷ್ಟೂ ಮಾತುಗಳನ್ನು ಆಡಿ ಊಟವನ್ನು ಮುಗಿಸಿ ಗೌಡರ ಬಳಿಗೆ ಹೋಗ್ತಾನೆ. ನರಸಪ್ಪ ಆ ಕಡೆ ಹೋಗಿದ್ದೇ ತಡ, ಅಷ್ಟೊತ್ತು ತಾಯಿ ತನ್ನ ಗಂಟ್ಲಲ್ಲೇ ಸಿಕ್ಕಾಕೊಂಡಿರೋ ಥರ ಒಂದು ಮಾತು ತಕ್ಷಣ ಹೊರಬೀಳುತ್ತೆ. ಏಲ ಶಾಮಿಗ, ಊರು ಜನ ಎಲ್ಲ ಏನೇನೋ ಮಾತಾಡ್ತಾವ್ರಲ್ಲೋ? ಏನಂತಾರಮ್ಮ? ಅದೇ ಆ ದೊಂಬರ ಹುಡುಗಿನ ಕಂಡು ಮರುಳಾದ ಅಂತಾರಲ್ಲೋ, ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತೀಯಂತಲ್ಲ? ಹೌದಮ್ಮ. ಅಲ್ಲ, ಹೀಗೆ ಮಾಡ್ಬೋದೇನೋ ನೀನು? ಬೌದೋಗಿಯೋದೋ ಅವಳು ಬಿಟ್ಟು ನಾನು ಇರಲಾರೆ ಅಮ್ಮ. ಹೀಗೆ ಅನ್ನೋರುಂಟೇನೋ? ಹೆತ್ತೋರು ಸಾಕ್ದವ್ರು ಮರ್ಯಾದೆ ಬೇಡವಾ? ಜಾತಿಯವರು ಏನಂದಾರೋ ಅಂತ ಭಯನೂ ಬೇಡವಾ ನಿನಗೆ? ಅದಕ್ಕೆ ಕಣಮ್ಮ ಬೆಂಗಳೂರಿಗೆ ಹೋಗ್ತೀನಿ ಅಂದಿದ್ದು. ಓ, ಬೆಂಗಳೂರಿಗೆ ಅವಳು ಬರ್ತಾಳೋ? ಬಂದರೂ ಬರಬಹುದು, ಇಲ್ಲಂತೂ ಅವಳು ನನಗೆ ಸಂಸಾರ ಮಾಡೋ ಹಾಗಿಲ್ಲ. ಅದಕ್ಕೆ ಬೆಂಗಳೂರಿಗೆ ಹೋಗಿ ನೋಡ್ತೀನಿ. ಅಪ್ಪ ಅಮ್ಮನ ಮರೆತು ಬಿಟ್ಟು ಯಾಕೆ ಮರಿತೀನಮ್ಮ? ದುಡ್ಡು ಕಳಿಸ್ತೀನಲ್ಲ. ಅಂದರೆ ಆ ದೊಂಬರ ಹುಡುಗಿನ ನನ್ನ ಸೊಸೆ ಅನ್ಬೇಕೇನೋ ನಾನು? ಅಮ್ಮ, ಅದು ಬಂಗಾರದಂಥ ಹುಡುಗಿನಮ್ಮ. ಹೌದಪ್ಪ, ಹೌದು, ಅವಳು ನಿನಗೆ ಬಂಗಾರ, ನೋಡಿದವ್ರಿಗೆಲ್ಲ ಬಂಗಾರ, ಅವ್ರ ಅಪ್ಪನಿಗೆ ಬಂಗಾರ. ಮುನಿಯಮ್ಮ ಅಳುತ್ತಾ ಕುಳಿತಾಳು. ವೆಂಕಟಸ್ವಾಮಿ ಈ ಚರ್ಚೆಗೆ ಕೊನೆಯೇ ಕಾಣದೆ ಬೇಗ ಊಟ ಮುಗಿಸಿ ಹೊರಗಡೆ ಹೊರಟೋಗ್ತಾನೆ. ಮುನಿಯಮ್ಮ ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ಆ ದೊಂಬರು ಇಳಿದಿರೋಂಥ ಊರಿನ ಕಡೆಗೆ ವೆಂಕಟಸ್ವಾಮಿ ಹೆಜ್ಜೆ ಹಾಕ್ತಾ ಇರ್ತಾನೆ. ಇಲ್ಲಿ ಈ ಕಡೆ ನರಸಪ್ಪ ಗೌಡ್ರ ಹತ್ರ ಮಾತಾಡ್ಕೊಂಬರೋಣ ಅಂತ ಹೋಗಿರ್ತಾನಲ್ವ, ಅಲ್ಲಿಗಾಗಲೇ ಆ ದೊಂಬರ ಯಜಮಾನ ಕೂಡ ಬಂದು ಮಾತಾಡ್ತಾ ಇರ್ತಾನೆ. ಹೌದು ಮಾಸ್ವಾಮಿ, ಊರ ಗೌಡ್ಗಳು ನೀವು ಇಚ್ಚಾರ್ಜಿ ಸರಿಪಡಿಸ್ತಿದ್ರೆ ನಮ್ಮಂಥವ್ರ ಗತಿ ಏನು? ನಾವು ಕಾಗೆ ತಿಂಬೋರು, ಇವ್ರು ಕೋಳಿ ತಿಂಬೋರು. ಈ ಹೈದ ಬಂದು ನಮ್ಮ ಸಂಬಂಧ ಬೇಡೋದುಂಟೆ? ಇವ ಬಂದು ನಮ್ಮ ಹುಡುಗಿನ ಹಾರಿಸ್ಕೊಂಡು ಹೋದರೆ ನಮ್ಮ ಜೀವನ ಹೆಂಗಾದದು? ನಾನು ಮುದುಕನಾದೆ, ನನ್ನ ಹೆಂಡರು ಗಡೆ ಹತ್ತೋ ಹಾಗಿಲ್ಲ, ಹೈಕಳು ಇನ್ನೂ ಸಣ್ಣೋರು, ಗಡೆ ಮುರಿದು ಒಲೆ ಹಚ್ಚಿ ಅದರಾಗೆ ನಾವು ಏನೋ ಆಡೋರು. ಗೌಡ, ನಿನ್ನ ಮಗಳಿಗೆ ನಿನ್ನ ಬುದ್ಧಿ ಹೇಳೋದಕ್ಕಾಗೋದಿಲ್ವಾ ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ನರಸ ಬರ್ತಾನೆ. ಬಾರೋ, ನಿನ್ನ ಮಗನ ವಿಷಯನೇ ಮಾತಾಡ್ತಾ ಇರೋದು. ಈಗ ದೊಂಬರ ಯಜಮಾನ, ಅಯ್ಯೋ ಅದು ಹೇಳಾಯಿತು ಮಾಸ್ವಾಮಿ, ಅವಳಿಗೇನು ಅಪ್ಪ ಅಮ್ಮನ್ನ ಬಿಡೋ ಅಷ್ಟಿಲ್ಲ,
ಆದರೂ ಈ ಪ್ರಾಯನೇ ಹಂಗಲ್ವಾ, ಕಂಡು ಕಡೆ ಮನಸ್ಸು ವಾಲ್ತಾ ಇರ್ತದೆ. ಹತ್ಕೊಂಡು ಕುತ್ಕೊಂಡವಳೆ, ಹಾಗೂ ಹಿಂಗೂ ಮಾಡಿ ಇವನ್ನ ನಮ್ಮ ಮನೆ ತಾವಿಂದ ಅಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ನಾವು ಗಡೆ ಕಟ್ಟೋ ಹಾಗಿಲ್ಲ. ಅವಳು ಏನೋ ಯೋಚನೆ ಮಾಡಿಕೊಂಡು ಅಲ್ಲಿಂದ ಕೆಳಗೆ ಬಿದ್ದರೆ ಏನು ಮಾಡೋಣ, ದಯವಿಟ್ಟು ನಮ್ಮನ್ನು ನೀವೇ ರಕ್ಷಣೆ ಮಾಡಬೇಕು ಅಂತ ಈ ದೊಂಬರ ಯಜಮಾನ ಕೂಡ ಬೇಡ್ಕೊತಾನೆ. ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋಂಥ ನರ್ಸನ್ಗೂ ಕೂಡ ಒಂದು ರೀತಿ ಸಮಾಧಾನ ಆಗುತ್ತೆ. ಯಾಕಂದರೆ ನಾವು ಬೇಡ ಅಂತಿದ್ದೀವಿ, ಇವರು ಬೇಡ ಅಂತಿದ್ದಾರೆ. ಮತ್ತಿನ್ನೇನು 4 ಜನ ದೊಡ್ಡವ್ರು ಸೇರಿಕೊಂಡು ಅವ್ರಿಗೆ ಬೆದರಿಕೆ ಹಾಕಿದ್ರೆ ಒಂದು ಸ್ವಲ್ಪ ದಿನ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಆಗ ಈ ದೊಂಬರು ಕೂಡ ಬೇರೆ ಊರಿಗೆ ಹೊರಟೋಗ್ತಾರೆ. ವಾತಾವರಣ ಕೂಡ ತಿಳಿಯಾಗುತ್ತೆ ಅಂತ ಅಂದ್ಕೊಂಡು ವೆಂಕಟಸ್ವಾಮಿಗೂ ಕಾವಲನ್ನು ಹಾಕಿ ದೊಂಬರು ಬೇರೆ ಊರಿಗೆ ಶಿಫ್ಟ್ ಕೂಡ ಆಗ್ತಾರೆ. ಈ ದೊಂಬರು ಎಷ್ಟು ದೂರ ಹೋದರೆ ಏನು, ಅದು ವೆಂಕಟಸ್ವಾಮಿಗೆ ದಕ್ಕದ ಊರಾಗಿತ್ತೆ. ಅವ್ರು ಎಲ್ಲಿ ಬಿಡಾರ ಹಾಕಿದ್ದಾರೆ ಅಂತ ಕಂಡುಕೊಂಡು ವೆಂಕಟಸ್ವಾಮಿ ಆ ಹುಡುಗಿಯನ್ನು ಭೇಟಿಯಾಗೋದಕ್ಕೆ ಹೋಗ್ತಾನೆ ಇರ್ತಾನೆ. ಮನೆಯಲ್ಲಿ ಗಲಾಟೆ ಎಲ್ಲ ಆಗುತ್ತೆ. ಆದರೂ ಕೂಡ ವೆಂಕಟಸ್ವಾಮಿ ಆ ಹುಡುಗಿಯನ್ನು ಬಿಟ್ಟಿರೋದಿಲ್ಲ. ಪ್ರೀತಿ ಅಲ್ವಾ, ತಂದೆ ಕೂಡ ಮುಖ ಕೊಟ್ಟು ಮಾತನಾಡದೆ ತನ್ನ ಕೋಪವನ್ನು ತೋರಿಸ್ತಾ ಇರ್ತಾನೆ. ವೆಂಕಟಸ್ವಾಮಿ ಅದಕ್ಕೂ ಕೂಡ ಲಕ್ಷ್ಯ ಕೊಡೋದಿಲ್ಲ. ಎಲ್ಲರಿಗಿಂತ ಆ ದೊಂಬರ ಹುಡುಗಿಯೇ ಮುಖ್ಯ ಆಗಿರ್ತಾಳೆ. ಭಾನುವಾರ ನಾವು ಹುಡುಗರು ಆ ಕೆರೆ ಇದೆಯಲ್ಲ, ಇದರ ಆಚೆ ಗಿಡದಲ್ಲಿ ಕಾರೆ ಹಣ್ಣು, ಮಿರುಪೆ ಹಣ್ಣು, ಬುಡವೆಕಾಯಿ ಏನು ಸಿಕ್ಕಿದ್ರೆ ಅದನ್ನು ತಿನ್ಕೊತ ಅಲ್ಲಲ್ಲೇ ಅಲ್ದಾಡ್ಕೊತ ಆಟ ಆಡ್ತಾ ಇದ್ವಿ. ಒಂದು ಭಾನುವಾರ ನಾವು ಅಲ್ಲಿ ಹೋದಾಗ ವೆಂಕಟಸ್ವಾಮಿ ಮತ್ತು ಆ ಹುಡುಗಿ ಅಲ್ಲಿ ಕುತ್ಕೊಂಡಿದ್ರು. ವೆಂಕಟಸ್ವಾಮಿ ಕೈಲಿ ಒಂದು ಬಿಲ್ಲಿತ್ತು. ಅವನು ಆ ದೊಂಬರ ಹುಡುಗಿಗೋಸ್ಕರ ಕಾಗೆಗಳನ್ನು ಹೊಡಿತಾ ಇದ್ದ. ಆ ಹುಡುಗಿ ತನ್ನ ಸೆರಗಿನಿಂದ ಮುಖವನ್ನು ಮರೆಸಿಕೊಂಡಿದ್ದಳು. ನಮ್ಮ ಜೊತೆ ಬಂದಿರೋಂಥ ದೊಡ್ಡ ಹುಡುಗರು ವೆಂಕಟಸ್ವಾಮಿಯ ಜೊತೆಯಲ್ಲಿ ಹುಡುಗಿ ಇರೋದನ್ನು, ಅವಳಿಗಾಗಿ ಅವನು ಮಾಡ್ತಿರೋಂತಹ ಆ ಕೆಲಸವನ್ನು ನೋಡಿ ನಗಾಡ್ತಾ ಇದ್ರು. ನೋಡಿದ್ರೇನ್ರೋ, ಹುಡುಗಿನ ಹೊಲಿಸ್ಕೊಳ್ಳೋದಕ್ಕೆ ನಾಯಿಂದ ಕಾಗೆ ಹೊಡೆಯೋಕ್ಕೂ ಹೊರಟಿದ್ದಾನೆ ಅಂತ ಆ ಊರಿನ ತುಂಬ ಮಾತು ಹರಡಿತು. ಈಗಲೂ ಈ ಕಡೆ ದೊಂಬರ ಜೊತೆಗೆ ದೋಸ್ತಿ ಮಾಡಿ ನಾಯಿಂದ ನಾಯಿ ತಿಂದ ಅಂತ ಒಂದು ಗಾದೆ ಇದೆ. ಆ ದಿನನೋ ಅಥವಾ ಮಾರನೇ ದಿನನೋ ನಮ್ಮೂರ ಗೌಡರ ಮನೆಯ ಮರಿಯಪ್ಪ ಸ್ವಲ್ಪ ಹೊತ್ತಾದಮೇಲೆ ಆ ದಾರಿಲಿ ಬರ್ತಾ ಇದ್ದಂತೆ. ಅಲ್ಲಿ ಹುಲ್ಲಿನ ಮೇಲೆ ಯಾರೋ ಇಬ್ಬರು ನಿಂತಿರೋದನ್ನು ಕಂಡುಬಿಡ್ತಾನೆ. ಅದು ಭೂತ ಅಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಆದರೂ ಕೂಡ ಯಾರಿರ್ಬೋದು ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಯಾರದು ಅಂತ ಕರೀತಾನೆ. ಅದಕ್ಕೆ ವೆಂಕಟಸ್ವಾಮಿ, ನಾನು ಮರಿಯಣ್ಣ ಅಂತ ಹೇಳ್ತಾನೆ. ಏನೋ ಇಷ್ಟೊತ್ತಿನಾಗ ಇಲ್ಲಿ ನೀನು? ನಮ್ಮ ಪಡ್ಡೆ ಎಲ್ಲೋ ಹೋಗಿತ್ತು, ಹುಡ್ಕೊಂಡು ಬಂದೆ. ಇದಕ್ಕೆ ಆ ಮರಿಯಪ್ಪ, ಓ ವೆಂಕಟಸ್ವಾಮಿ ಏನೋ, ಸರಿ ಬಿಡು ಅಂತ 1-2 ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದೆ ತಿರುಗಿ, ಪಡ್ಡೆ ಸಿಕ್ಕಿರೋ ಹಾಗಿದೆಯಲ್ಲ ಅಂತ ಕುಚೇಷ್ಟೆಯ ನಗೆ ಬೀರುತ್ತಲಿಂದ ಹೊರಟೋಗ್ತಾನೆ. ವೆಂಕಟಸ್ವಾಮಿಗೆ ಇದು ಅರ್ಥ ಆಗುತ್ತೆ. ಮರಿಯಪ್ಪ ಪಡ್ಡೆ ಅಂದಿದ್ದು ಹುಡುಗನ ಜೊತೆಗಿದ್ದ ಆ ದೊಂಬರ ಹೆಣ್ಣನ್ನು. ಯಾವುದೇ ಉತ್ತರ ಕೊಡೋದಿಲ್ಲ ವೆಂಕಟಸ್ವಾಮಿ, ಸುಮ್ಮನೆ ಆಗ್ಬಿಡ್ತಾನೆ. ಇದಾದ ಕೆಲವು ದಿನಗಳ ಮೇಲೆ ಒಂದು ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ವೆಂಕಟಸ್ವಾಮಿ ಅವ್ರ ಮನೆ ಹತ್ರ ಬಂದು ಬಾಗಿಲು ತಟ್ತಾ ಇರ್ತಾನೆ. ತಾಯಿ ಬಾಗಿಲು ತೆರೆಯೋದಿಲ್ಲ. ಯಾಕಂದರೆ ಅವನು ಪ್ರತಿನಿತ್ಯ ಇವ್ರ ಮನೆಗೆ ಬರ್ತಾ ಇರೋದಿಲ್ಲ. ಅವನಿಗೆ ಯಾವಾಗ ಬೇಕೋ ಆವಾಗ ಬರ್ತಾ ಇರ್ತಾನೆ. ತಾಯಿಗೂ ಕೂಡ ತುಂಬಾ ದುಃಖ, ಬೇಸರ, ಒಂದು ರೀತಿ ಹತಾಶೆಯಾಗಿ, ಅಯ್ಯೋ ಎಲ್ಲಾದರೂ ಹಾಳಾಗೋಗ್ಲಿ ಈ ಮಗ ಅಂತ ಅಂದ್ಬಿಟ್ಟು ಬೇಸರಿಕೆಯಿಂದ ಸುಮ್ಮನಾಗ್ಬಿಟ್ಟಿರ್ತಾಳೆ. ಅಂದರೆ ಹಿಂಗಾದ್ರೂ ಬುದ್ಧಿ ಕಲಿತಾನ ನೋಡೋಣ ಅಂತ ಇನ್ನೊಂದು ಸಲ ಬಾಗಿಲು ತಟ್ತಾನೆ. ತಂದೆ, ಬಾಗಿಲು ತೆಗಿಯೋದಿಲ್ವೇನೆ? ಹೋಗ್ಲಿ ನಾನು ತೆಗಿಲ್ಲ ಹೋಗಿ ಅಂತ ಕೇಳ್ತಾನೆ. ಈ ಪೋಲಿ ಮುನ್ನೋದಕ್ಕೆ ಬಾಗಿಲೇನು ತೆಗಿತೀಯ, ಸುಮ್ಮನೆ ಮಲಿಕೋ. ಇವನು ಬಂದು ಹೊತ್ತಿಗೆ ಬಾಗಿಲು ತೆಗಿಯೋಕ್ಕೆ ಇದು ಎಂಥ ಮನೆ ಅಂತ ಹೇಳ್ತಾಳೆ. ಈ ಮಾತೆಲ್ಲ ವೆಂಕಟಸ್ವಾಮಿ ಹೊರಗಡೆಯಿಂದ ಕೇಳಿಸ್ಕೊತಾ ಇರ್ತಾನಲ್ವ. ಇನ್ನೊಂದ್ಸತಿ ಅವನು ಬಾಗಿಲು ತಟ್ಟೋದಕ್ಕೆ ಹೋಗೋದಿಲ್ಲ, ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದಾದಮೇಲೆ ಅವನು ಆ ಗ್ರಾಮದಲ್ಲಿ ಕಾಣಿಸ್ಕೊಂಡೇ ಇಲ್ಲ. 3-4 ದಿನ ಯಾರಿಗೂ ಕೂಡ ಅವನು ಎಲ್ಲಿ ಹೋಗಿದ್ದಾನೆ, ಯಾರ ಜೊತೆ ಇದ್ದಾನೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ವಿಚಾರ ಮಾಡಿದಾಗ ಆ ದೊಂಬರ ಹುಡುಗಿ ಜೊತೆಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಆ ದೊಂಬರ ಯಜಮಾನ ಆ ಗೌಡರ ಹತ್ರ ಬಂದು ದುಃಖವನ್ನು ಹೇಳ್ಕೊತಾನೆ. ನನ್ನ ಮಗಳು ಕಾಣಿಸ್ತಾ ಇಲ್ಲ ಸ್ವಾಮಿ ಅಂತ ಬಂದು ದುಃಖವನ್ನು ಹೇಳ್ಕೊತಾ ಇರ್ತಾನಲ್ವ. ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಇವಾಗ ಯಾರೇನು ಮಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಏನೇನೋ ಮಾತಾಡಿಕೊಂಡು ಕೊನೆಗೆ ಸುಮ್ಮನೆ ಆಗ್ತಾರೆ. 4 ದಿನ ಕಳೀತದೆ. ಹಾಗಿದ್ರೆ ಈ ವೆಂಕಟಸ್ವಾಮಿ ಎಲ್ಲಿ ಹೋಗಿದ್ದ? ಸುಮಾರು ಇಲ್ಲಿಂದ 5 ಮೈಲಿ ದೂರದ ಒಂದು ಹಳ್ಳಿಯಲ್ಲಿ ಹೋಗಿ ಇವನು ತಂಗಿರ್ತಾನೆ ದೊಂಬರ ಹುಡುಗಿಯ ಜೊತೆ. ಯಾಕಂದರೆ ಇವರಿಬ್ಬರು ಸೇರೋದಕ್ಕೆ ಈ ಊರು ಆಸ್ಪದ ಕೊಡ್ತಾ ಇರೋದಿಲ್ಲ ಅಲ್ವಾ. ಹಾಗಾಗಿ ಬೇರೆ ಊರಿಗೆ ಹೋಗಿರ್ತಾರೆ ಜೀವನವನ್ನು ಕಟ್ಕೊಬೇಕು ಅಂತ. ಆದರೆ ಇವನಿಗೆ ವಿಪರೀತ ಜ್ವರ, ವಿಷಮ ಶೀತ ಜ್ವರ ಅಂತಾರಲ್ಲ, ಆ ಥರ ಜ್ವರ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಆ ಹಳ್ಳಿಯ ಗೌಡ ಇವನನ್ನು, ವೆಂಕಟಸ್ವಾಮಿಯನ್ನು ವಾಪಸ್ ಅವರ ತಂದೆಯ ಮನೆಗೆ ಕರ್ಕೊಂಬಂದು ಬಿಡ್ತಾನೆ. ಆ ದೊಂಬರ ಹುಡುಗಿ ಏನಾದ್ಲು? ಅವಳು ಜೊತೆಲೇ ಇದ್ಲು, ಜ್ವರ ಬಂದಾಗೂ ಕೂಡ ಜೊತೆಲೇ ಇದ್ಲು. ಆದರೆ ಅದೇ ವೇಳೆಗೆ ಅವಳ ತಂದೆ ಹೇಗೋ ಅವಳಿರೋಂತಹ ಸ್ಥಳವನ್ನು ತಲಾಶ್ ಮಾಡಿ ಬಂದು ಅವಳನ್ನು ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾನೆ. ವೆಂಕಟಸ್ವಾಮಿ ಒಬ್ಬನೇ ಇದ್ದ ಅಲ್ವಾ. ಹಾಗಾಗಿ ಆ ಊರಿನ ಗೌಡ
ಯಾವ ಊರು ಏನು ಅಂತ ಎಲ್ಲ ವಿಚಾರಿಸಿ ಇವಾಗ ವೆಂಕಟಸ್ವಾಮಿಯನ್ನು ನರಸಪ್ಪನ ಮನೆಗೆ, ತಂದೆಯ ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ. ತಂದೆ ತಾಯಿಗೆ ಮಗನ ಈ ಸ್ಥಿತಿಯನ್ನು ನೋಡಿ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಮಾಡಬಾರ್ದರೆ ಇರೋಂಥ ಎಲ್ಲ ಔಷಧಿಗಳನ್ನು ಮಾಡಿಸ್ತಾರೆ, ಯಾವುದಕ್ಕೂ ಕೂಡ ಅವನು ಗುಣಮುಖ ಆಗೋ ಥರ ಕಾಣಿಸೋದೇ ಇಲ್ಲ. ಯಾಕಂದರೆ ನೋಡಿದವ್ರು ಹೇಳ್ತಾಯಿದ್ರು ಇದು ವಿಷಮ ಶೀತ ಜ್ವರ, ದೊಡ್ಡ ಕಾಯಿಲೆ, ಬೇಗ ಗುಣ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಆ ಹಳ್ಳಿಯ ಎಲ್ಲ ಮದ್ದುಗಳನ್ನು, ಎಲ್ಲ ರೀತಿಯ ಪಥ್ಯಗಳನ್ನು ಮಾಡಿಯೂ ಕೂಡ ಕೇವಲ 15 ದಿವಸಗಳಲ್ಲಿ ವೆಂಕಟಸ್ವಾಮಿ ಸತ್ತು ಹೋಗ್ಬಿಡ್ತಾನೆ. ಜ್ವರದಲ್ಲಿ ಅವನ ಕನವರಿಕೆಯೆಲ್ಲ ಆ ದೊಂಬರ ಹುಡುಗಿಯ ಜೊತೆಗೆ ಓಡಾಡುತ್ತಿದ್ದಂತೆ ಇತ್ತು. ಮಧ್ಯೆ ಎಚ್ಚರವಾದಾಗ ಅವಳನ್ನು ಕರೆಸಿ ಒಂದೇ ಒಂದು ಸಲ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಕೈ ಹಿಡಿದಿರೋ ಹೆಂಡತಿಯಾಗಿದ್ದರೆ ಇಂಥ ಸಂದರ್ಭದಲ್ಲಿ ಕರೆಸ್ಬೋದು, ಒಂದು ರೀತಿ ನ್ಯಾಯ. ಅಯ್ಯೋ ಪಾಪ ಅಂತ ಯಾರಾದರೂ ಹೇಳ್ತಾಯಿದ್ರು ಕರೆಸಿ ಅಂತ. ಆದರೆ ಹುಡುಗನನ್ನು ತಪ್ಪು ದಾರಿಗೆ ಎಳೆದು ಅವನೊಡನೆ ಪೋರಿ ತಿರುಗಿದ ದೊಂಬರ ಹುಡುಗಿಯನ್ನು ಜ್ವರದ ಹಾಸಿಗೆಯ ಬಳಿಗೆ ಕರೆತಂದು ಕುಳಿಸುತ್ತಾರೆಯೇ. ಕೊನೆಗೂ ವೆಂಕಟಸ್ವಾಮಿ ಅವಳನ್ನು ನೋಡಲಿಲ್ಲ. ಈತನಿಗೆ ನಾನು ಇನ್ನೇನು ಸತ್ತು ಹೋಗ್ಬಿಡ್ತೀನಿ ಅಂತ ಮುಂಚೆನೇ ಗೊತ್ತಿತ್ತೋ ಏನೋ. ತಂದೆಯನ್ನು ಹತ್ತಿರಕ್ಕೆ ಕರೆದು, ಅಪ್ಪ ನಾನು ಒಂದು ಮಾತು ಕೇಳುತ್ತೇನೆ, ಮಾಡಿಕೊಡುತ್ತೀಯಾ ಅಂತ ಕೇಳ್ತಾನೆ. ತಂದೆ, ಯಾಕೋ, ಏನಾಗ್ತಾಯಿದೆ ನಿನಗೆ ಅಂತ ಕೇಳ್ತಾರೆ. ಏನೂ ಆಗ್ತಾಯಿಲ್ಲ, ನನ್ನ ಆಟ ಮುಗೀತು. ನನಗೆ ನಮ್ಮ ಹೊಲದ ಪಕ್ಕ ಹುಲ್ಲು ಇದೆಯಲ್ಲ, ಅಲ್ಲಿ ಜಾಗ ಮಾಡಬೇಕು ಎಂದ. ಹತ್ತಿರ ಇದ್ದವರು, ಎಂತ ಮಾತಾಡ್ತಿದ್ಯೋ, ಸುಮ್ಮನೆ ಇರು, ಏನು ಚೆನ್ನಾಗಿದೆ ಅಂತ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಇದಕ್ಕೆ ವೆಂಕಟಸ್ವಾಮಿ, ನೀನು ಚೆನ್ನಾಗಿನ ಯಾರಿಗೆ ಬೇಕು, ಹೇಳ್ದಲೇ ಇದ್ದರೆ ಎಲ್ಲಾದರೂ ಹೂತ್ಬಿಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಜಾಸ್ತಿ ಮಾತಾಡೋದಕ್ಕಾಗ್ತಾ ಇಲ್ಲ, ಮಾತು ಕೊಡ್ತೀಯಪ್ಪ ಅಂತ ಕೇಳ್ತಾನೆ. ಇದಕ್ಕೆ ತಂದೆ ಆಗಲಿ ಅಂತ ಹೇಳ್ತಾನೆ. ಈಗ ವೆಂಕಟಸ್ವಾಮಿ ನಿಟ್ಟುಸಿರು ಬಿಡ್ತಾ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ 3 ರಾತ್ರಿ ಅಲ್ಲಿ ಮಲಗಿದ್ವಿ ಅಂತ ಹೇಳ್ತಾನೆ. ತನ್ನ ಪ್ರಾಣವನ್ನು ಕೂಡ ಬಿಟ್ಬಿಡ್ತಾನೆ. ಅಂದರೆ ಆ ದೊಂಬರ ಹುಡುಗಿಯ ಜೊತೆಗೆ ತುಂಬ ಸುಂದರವಾಗಿರುವಂಥ ಕ್ಷಣವನ್ನು ಆ ಜಾಗದಲ್ಲಿ ಈ ವೆಂಕಟಸ್ವಾಮಿ ಕಳೆದಿರ್ತಾನೆ. ಹಾಗಾಗಿ ತನ್ನ ಅಂತ್ಯ ಸಂಸ್ಕಾರವೂ ಕೂಡ ಅದೇ ಜಾಗದಲ್ಲಿ ಆಗಬೇಕು ಅಂತ ತಂದೆಯ ಮುಂದೆ ಬೇಡಿಕೆಯನ್ನು ಇಟ್ಟು ಸತ್ತೋಗ್ಬಿಡ್ತಾನೆ. ವೆಂಕಟಸ್ವಾಮಿ ತೀರಿ ಹೋದ ಮೇಲೆ ಅವನ ಶವವನ್ನು ಅವನ ಇಷ್ಟದ ಪ್ರಕಾರ ಈ ಚೌಕದಲ್ಲಿ ಹೂತರು. ಅವನ ತಂದೆ ತಾಯಿ ಈ ಮರಗಳನ್ನು ನೆಡೆಸಿದರು. ನಾನು ಸಣ್ಣವನಾಗಿರಬೇಕಾದ್ರೆ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಸ್ವಲ್ಪ ಹೆದರುತ್ತಾ ಇದ್ದೆ. ಇಷ್ಟು ಹೇಳಿ ರಾಮಸ್ವಾಮಿಯವರು ಕಥೆಯನ್ನು ಮುಗಿಸ್ತಾರೆ. ಈಗ ಲೇಖಕರಿಗೆ ಒಂದು ಚಿಂತೆ ಕಾಡುತ್ತೆ, ಆ ದೊಂಬರ ಹುಡುಗಿ ಏನಾದ್ಲು? ರಾಮಸ್ವಾಮಿಯವರು, ಏನಪ್ಪ ನನಗಿದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲ, ನೀನು ಯಾರ ಹತ್ರನೂ ವಿಚಾರಿಸ್ಲಿಲ್ವಾ? ನಾನು ಯಾಕೆ ವಿಚಾರಿಸ್ಲಿ, ನನಗೆ ಆ ಥರ ಏನೂ ಹೊಳಿಲೇ ಇಲ್ವಲ್ಲ. ಈಗಾಗಿದ್ದರೆ ತೋರಿರಬಹುದಾಗಿತ್ತು, ಅಥವಾ ನನಗೆ ತೋರದೇ ಇದ್ದರೂ ನೀನು ಕತೆ ಬರೆಯುವ ದೊಡ್ಡ ಮನುಷ್ಯ ಅಲ್ವಾ, ನಿನಗೋಸ್ಕರ ವಿಚಾರಿಸ್ಬೋದಾಗಿತ್ತು. ನಮಗಿದೆಲ್ಲ ಬೇಕಾಗಿಲ್ಲ ನೋಡು ಅಂತ ಹೇಳ್ತಾರೆ ರಾಮಸ್ವಾಮಿ. ಅದೇ ವೇಳೆಗೆ ಒಬ್ಬ ವಯಸ್ಸಾಗಿರೋಂಥ ಗೌಡ ರಾಮಸ್ವಾಮಿಯನ್ನು ನೋಡಿ, ಏನು ಸ್ವಾಮಿ ಇಲ್ಲಿ ಕೂತ್ಕೊಂಡ್ಬಿಟ್ರಿ ಅಂತ ಕೇಳ್ತಾರೆ. ಅದಕ್ಕೆ ರಾಮಸ್ವಾಮಿ, ಇವರು ನಮ್ಮ ನ್ಯಾಸ್ತಗಾರರು, ಇವರಿಗೆ ವೆಂಕಟಸ್ವಾಮಿ ಕತೆ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಓ, ಹೇಳಿದ್ರು ಹಂಗಾರೆ, ನೋಡಿರಾ ನಮ್ಮೂರು ನಾಯಿನ ಕತೆನಾ, ನಮ್ಮೂರಿನ ಕಂಬಳನ ಬೇರೆಯವರು ದುಡಿಯೋ ಹಂಗೆ ಮಾಡೋದ. ಲೇಖಕರ ತಲೆಯಲ್ಲಿ ಬೇರೆಯೇ ಆಲೋಚನೆ ಓಡ್ತಾ ಇತ್ತು. ಅಯ್ಯೋ ಪಾಪ, ಬದುಕಿದ್ರೆ ಇನ್ನೂ ಸುಖ ಪಡ್ಬೋದಾಗಿತ್ತೋ ಏನೋ, ಚಿಕ್ಕಂದಲೇ ಸತ್ತೋಗ್ಬಿಟ್ನಲ್ಲ ಅಂತ ಅಂದ್ಕೊಂಡು, ಅಲ್ಲ ನಿಮಗೆ ಬೇರೆಯವ್ರ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಗೌಡ, ಅದೆಲ್ಲ ಬೆಂಗಳೂರಿನ ಮಾತು ಸ್ವಾಮಿ, ಹಳ್ಳಿ ಜನ ಅದನ್ನೆಲ್ಲ ಒಪ್ಪಕ್ಕಿಲ್ಲ. ನಮ್ಮವರೇ ಆದರೆ ಯಾಕೆ ಹಿಂಗೆ ಹಾಗೆ ಅಂತ ಕೇಳ್ಬೋದು, ಬೇರೆಯವ್ರ ಹತ್ರ ಹಂಗೆಲ್ಲ ಕೇಳೋಕ್ಕಾಗ್ತದಾ ಅಂತ ಗೌಡ ಹೇಳ್ತಾನೆ. ಈಗ ಲೇಖಕರಿಗೆ ವೆಂಕಟಸ್ವಾಮಿಯ ಕತೆ, ರಾಮಸ್ವಾಮಿಯ ಔದಾಸೀನ್ಯ, ಗೌಡನ ಗ್ರಾಮ ಪ್ರೇಮ ಇದೆಲ್ಲ ಮನಸ್ಸಲ್ಲೇ ಸುರುಳಿಯಾಗಿ ಸುತ್ತುತ್ತಾ ಇರುತ್ತೆ. ಇಲ್ಲಿಗೆ ವೆಂಕಟಸ್ವಾಮಿಯ ಪ್ರಣಯ ಕಥೆಯ ಸಾರಾಂಶ ಮುಕ್ತಾಯ ಆಗುತ್ತೆ. ನೋಡಿ, ದೊಂಬರ ಹುಡುಗಿ ಹಾಗೆ ವೆಂಕಟಸ್ವಾಮಿ, ಕ್ಷೌರಿಕ ವೆಂಕಟಸ್ವಾಮಿ ಇವರಿಬ್ಬರ ಪ್ರೇಮ ಫಲಿಸದೆ ಕಥಾನಾಯಕ ಹತನಾಗುವಂತಹ ಕಥೆ ಇದು. ಸಮಾಜದ ಕಟ್ಟುಪಾಡುಗಳ ಮತ್ತು ಜಾತಿ ವ್ಯವಸ್ಥೆಯ ಮಧ್ಯೆ ಪ್ರೀತಿ ನೆಲಕಚ್ಚಿರುವಂತಹ ಕತೆ. ಆಕೆಯ ಅಗಲಿಕೆಯ ನೋವೇ ವೆಂಕಟಸ್ವಾಮಿಯನ್ನು ಅತೀವವಾಗಿ ನೋಯಿಸಿ ಸಾಯುವಂಥ ಹಂತಕ್ಕೆ ತಗೊಂಡೋಗಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಅವಳನ್ನು ಕೊನೆಯವರೆಗೆ ನೋಡುವಂಥ ಆಸೆ ಫಲಿಸೋದೇ ಇಲ್ಲ. ಅವರಿಬ್ಬರು ತುಂಬ ಖುಷಿಯಾಗಿ ಕಳೆದಿರೋಂಥ ಆ ಜಾಗದಲ್ಲಿ ತನ್ನ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳ್ತಾನಲ್ವ, ಅದು ಹೃದಯ ವಿದ್ರಾವಕ ಮಾತುಗಳು ಅಂತ ಹೇಳ್ಬೋದು.